ಹೆಲೋ ಗಾಯ್ಸ್, ನೀವು ನೋಡಿರ್ತೀರಾ ಡೇವಿಡ್ ಗಾಗಿನ್ಸ್ ಅವರ ಸ್ಟ್ರಗಲ್ ಮತ್ತೆ ಅಚೀವ್ಮೆಂಟ್ಸ್ ನ. ಆ ಅಚೀವ್ಮೆಂಟ್ ಮಾಡಕ್ಕೆ ಅವ್ರು ಏನೇನ್ ಮಾಡಿದ್ರು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಒಂದ್ ದಿನ ಇದೇ ತರ ಟಿವಿ ನೋಡ್ಬೇಕಾದ್ರೆ ನೇವಿ ಸೀಲ್ ಬಗ್ಗೆ ಆಡ್ ನೋಡ್ತಾರೆ. ಅವಾಗ ಇವರು 135 kg ಇರ್ತಾರೆ. ಅದಕ್ಕೆ ಪ್ರಿಪೇರ್ ಆಗೋದು ಅಷ್ಟೊಂದು ಈಸಿ ಇರಲ್ಲ. ಇವರ ಕಾಂಟ್ ಹರ್ಟ್ ಮೀ ಅನ್ನೋ ಬುಕ್ ಅಲ್ಲಿ ಎಲ್ಲ ಬರ್ತಿದ್ದಾರೆ. ಅದರಲ್ಲಿ ಫಸ್ಟ್ ಒನ್ ಬಂದ್ಬಿಟ್ಟು 40% ರೂಲ್. ಯಾವಾಗೆಲ್ಲ ಏನಾದ್ರು ಕೆಲಸ ಮಾಡ್ಬೇಕಾದ್ರೆ ಇಷ್ಟೇ ಸಾಕು ಅನ್ಸುತ್ತಲ್ಲ, ಅದು ನಿಮ್ ಬರೀ 40% ಅಷ್ಟೇ ಆಗಿರುತ್ತೆ. ಇನ್ನು 60% ನಿಮ್ಮ ಹತ್ರ ಕೆಪಾಸಿಟಿ ಇರುತ್ತೆ. ನೆನ್ಪಿಟ್ಕೊಳ್ಳಿ, ಯಾವಾಗ ನಿಮಗೆ ಸಾಕು ಅನ್ಸುತ್ತೋ ಇನ್ನು 60% ನಿಮ್ಮ ಹತ್ರ ಕೆಪಾಸಿಟಿ ಇದೆ ಅಂತ ಮರಿಬೇಡಿ. ಸೆಕೆಂಡ್ ಒನ್, ದ ಕುಕಿ ಜಾರ್. ಯಾವಾಗಾದ್ರೂ ನೀವು ಜೀವನದಲ್ಲಿ ಸೋತಿದ್ರೆ ನಿಮ್ಮ ಹಳೆಯ ಸಕ್ಸಸ್ ಅನ್ನ ನೀವು ನೆನಪಿಸ್ಕೋಬೇಕು. ಅದು ಏನೇ ಆಗಿರ್ಲಿ, ಚಿಕ್ಕದಾಗಿರ್ಲಿ, ಏನೇ ಆಗಿರ್ಲಿ, ಅದು ನೆನಪಿಸ್ಕೊಂಡ್ರೆ ನಿಮಗೆ ಆತ್ಮವಿಶ್ವಾಸ ಬರುತ್ತೆ. ಥರ್ಡ್ ಒನ್, ಅಕೌಂಟಬಿಲಿಟಿ ಮಿರರ್. ಒಂದ್ ಮಿರರ್ ಮುಂದೆ ನಿಂತ್ಕೊಬಿಟ್ಟು ನಿಮ್ಮಲ್ಲಿ ಏನೇನ್ ತಪ್ಪಿದೆ ಅಂದ್ರೆ, ನೀವು ದಪ್ಪ ಇದ್ದೀರಾ, ನಿಮ್ ಕೈಲಿ ಬರೀ 2 ಪೇಜ್ ಓದಕ್ಕಾಗದ, ಅಂದ್ರೆ ನಿಮ್ ಕೈಲಿ ಬರೀ 5 ಕಿಲೋಮೀಟರ್ ಓಡಕ್ಕಾಗದ, ನಿಜ ಏನಿರುತ್ತೋ ಅದನ್ನ ಹಂಗೆ ಹೇಳಿ ನಿಮ್ ತಪ್ಪನ್ನ ನೀವು ಒಪ್ಕೋಬೇಕು. ನಾಲ್ಕನೇದು, ಆರ್ಮಡ್ ಮೈಂಡ್. ನಿಮ್ ಮೈಂಡ್ ಏನ್ ಇಷ್ಟನೋ ಅದನ್ನ ಮಾಡಬಾರ್ದು. ಅದು ಕಂಫರ್ಟ್ ಆಗಿರೋ ಅನ್ನುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ ಓದ್ಬೇಡ ಸಾಕು ಅನ್ಸುತ್ತೆ, ಆ ಲೆಕ್ಚರರ್ ಹತ್ರ ಮಾತಾಡ್ಬೇಡ ಅಂತ ಅನ್ನುತ್ತೆ, ಓಡಿ ಸುಸ್ತಾಯ್ತು ನಿತ್ಕೋ ಅನ್ನುತ್ತೆ. ನೀವು ಅದ್ರ ಎಗೇನೆಸ್ಟ್, ಅದ್ರ ವಿರುದ್ಧವಾಗೇ ನಡಿಬೇಕು. ಈ ಪಾಯಿಂಟ್ ನ ಯಾವಾಗ ಒಳ್ಳೆ ತರ ಉಪಯೋಗಿಸ್ಕೊಂತೀರಾ ಅವಾಗ ಸಕ್ಸಸ್ ಕಾಣ್ತೀರಾ. ಫಿಫ್ತ್ ಒನ್, ಎಂಪವರ್ಮೆಂಟ್ ಆಫ್ ಫೇಲ್ಯೂರ್. ಅಂದ್ರೆ ಜೀವನದಲ್ಲಿ ಯಾವಾಗಾದ್ರೂ ಸೋಲ್ಲಿ ಇದರಿಂದ ಏನ್ ಕಲ್ತ್ವಿ ಇಂಪಾರ್ಟೆಂಟ್. ನೋಡಿ, ಇಷ್ಟ ಆಗಿತ್ತು ಡೇವಿಡ್ ಗಾಗಿನ್ಸ್ ಅವರ ಕತೆ. ನೀವು ಇವ್ರ ಜೀವನದಿಂದ ಏನಾದ್ರು ಕಲ್ತಿದ್ರೆ ಖುಷಿ ವಿಚಾರ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.